ಲೋಕಾಯುಕ್ತ ಸಂಸ್ಥೆ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೆ ಕುಟುಂಬಸ್ಥರಿಗೆ ಕ್ಲೀನ್ ಚಿಟ್ ಕೊಡಲಿಕ್ಕೆ ಸಿದ್ಧವಾಗಿದೆ. ಒಂದು ಅರ್ಥದಲ್ಲಿ ಈ ನಡೆ ದೂರುದಾರರಿಗೆ ಅನುಕೂಲವಾಗುತ್ತಾ ಅನ್ನೋ ಕುತೂಹಲ. ಯಾಕಂದ್ರೆ ಈ ಲೋಕಾಯುಕ್ತ ತನಿಖೆ ಬಗ್ಗೆ ಅಸಮಾಧಾನಗೊಂಡಿರುವ ಸ್ನೇಹಮಯಿ ಕೃಷ್ಣ ಅವರು ಈಗ ಆಲ್ರೆಡಿ ಸಿಬಿಐ ತನಿಖೆಗೆ ಅನುಮತಿಯನ್ನ ಕೋರಿ ಕೋರ್ಟ್ನ ಮೊರೆ ಹೋಗಿದ್ದಾರೆ. ಆದರೆ ಹೈಕೋರ್ಟ್ ಈ ಲೋಕಾಯುಕ್ತ ತನಿಖೆ ಬಗ್ಗೆ ವಿಶ್ವಾಸ ಇಡಿ ಅಂತ ಹೇಳಿ ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಸಿದ ಅರ್ಜಿಯನ್ನ ವಜಾ ಮಾಡಿ ಇದೀಗ ಲೋಕಾಯುಕ್ತ ತನಿಖೆ ನಂತರದಲ್ಲಿ ಕೊಡ್ತಾ ಇರುವ ವರದಿಯನ್ನ ಹಿಡಿದು ಮತ್ತೆ ಕೋರ್ಟ್ನ ಕದ ತಟ್ಟುವ ಅವಕಾಶ ಸ್ನೇಹಮಯಿ ಕೃಷ್ಣ ಅವರಿಗಿದೆ. ನೋಡಿ ಸ್ವಾಮಿ, ನೀವು ಹೇಳಿದ್ರಿ ಲೋಕಾಯುಕ್ತ ಸಂಸ್ಥೆಯಿಂದ ನ್ಯಾಯ ಸಿಗಬಹುದು ಅಂತ ಹೇಳಿ, ಆದರೆ ಈ ಪ್ರಕರಣದಲ್ಲಿ ಲೋಕಾಯುಕ್ತ ಸಂಸ್ಥೆ ನ್ಯಾಯ ಕೊಡ್ತಾ ಇಲ್ಲ. ಮುಖ್ಯಮಂತ್ರಿಗಳು ಸೇರಿದಂತೆ ಪ್ರಕರಣದ ಆರೋಪಿಗಳಿಗೆ ಕ್ಲೀನ್ ಚಿಟ್ ಕೊಡ್ಲಿಕ್ಕೆ ಮುಂದಾಗಿದೆ. ಹೀಗಾಗಿ ಸಿಬಿಐ ತನಿಖೆಗೆ ಅವಕಾಶವನ್ನ ಮಾಡಿಕೊಡಿ ಅಂತ ಹೇಳಿ ಸ್ನೇಹಮಯಿ ಕೃಷ್ಣ ಅವರು ಕೋರ್ಟ್ನ ಮೊರೆ ಹೋಗೋ ಸಾಧ್ಯತೆ ಇದೆ. ಆಲ್ರೆಡಿ ಲೋಕಾಯುಕ್ತ ತನಿಖಾ ವರದಿ ಕೋರ್ಟ್ನ ಕೈಗೆ ಸೇರುತ್ತೆ ನಾಳೆ. ಅದನ್ನ ಪರಿಗಣಿಸಿ ಕೋರ್ಟ್ ನಾಳೆ ದಿನ ಸ್ನೇಹಮಯಿ ಕೃಷ್ಣ ಅವರಿಗೆ ಸಿಬಿಐ ತನಿಖೆಗೆ ಕೋರಿರುವ ಅರ್ಜಿಯನ್ನ ಪುರಸ್ಕರಿಸುವ ಸಾಧ್ಯತೆ ಕೂಡ ಇದೆ. ಕೊಟ್ಟೇ ಬಿಡುತ್ತಾ ಗೊತ್ತಿಲ್ಲ. ಕೋರ್ಟ್ನಲ್ಲಿ ಸುದೀರ್ಘ ವಿಚಾರಣೆಗಳಾಗುತ್ತೆ. ಕೋರ್ಟ್ ನಂತರದಲ್ಲಿ ತನ್ನ ವಿವೇಚನೆಗೆ ತಕ್ಕ ತೀರ್ಪನ್ನ ನೀಡುತ್ತೆ. ಆದರೆ ಸ್ನೇಹಮಯಿ ಕೃಷ್ಣ ಅವರಿಗೆ ಒಂದರ್ಥದಲ್ಲಿ ಈ ಒಂದು ಲೋಕಾಯುಕ್ತ ಸಂಸ್ಥೆಯ ವರದಿ ವರದಾನ ಆಗೋ ಸಾಧ್ಯತೆ ಸತ್ಯಕ್ಕಂತೂ ಕಂಡು ಬರ್ತಾ ಇದೆ. ಇನ್ನು ಮತ್ತೊಂದು ಕುತೂಹಲ ಅಂದ್ರೆ ಇಡೀ ಪ್ರಕರಣದಲ್ಲಿ ಸಾಕ್ಷ್ಯಗಳೇ ಇಲ್ಲ ಅಂತ ಹೇಳಿ ಲೋಕಾಯುಕ್ತ ಸಂಸ್ಥೆ ಹೇಳ್ತಾ ಇದೆ. ಆದ್ರೆ ನಿಮಗೆ ನೆನಪಿರಬಹುದು, ಈ ಸುದ್ದಿಯನ್ನ ಕೂಡ ಮೊದಲು ಬ್ರೇಕ್ ಮಾಡಿದ್ದೆ ರಿಪಬ್ಲಿಕ್ ಕನ್ನಡ. ಈ ಪ್ರಕರಣದಲ್ಲಿ ಜಾರಿ ನಿರ್ದೇಶನಾಲಯ ಕೂಡ ಮೂಡಾ ಹಗರಣದ ತನಿಖೆಯನ್ನು ನಡೆಸ್ತಾ ಇದೆ. ಕೆಲವೇ ದಿನಗಳ ಹಿಂದೆ ಜಾರಿ ನಿರ್ದೇಶನಾಲಯ ಲೋಕಾಯುಕ್ತ ಪೊಲೀಸರಿಗೆ ಪತ್ರವೊಂದನ್ನ ಬರೆದಿತ್ತು. ಈ ಪ್ರಕರಣದಲ್ಲಿ 14 ಸೈಟ್ಗಳನ್ನ ಮುಖ್ಯಮಂತ್ರಿಗಳ ಪತ್ನಿಗೆ ಕೊಟ್ಟಿರೋದ್ರಲ್ಲಿ ಲೋಪ ಇದೆ. ಅದಕ್ಕೆ ಪೂರಕವಾದ ಸಾಕ್ಷ್ಯಗಳು ನಮ್ಮ ಬಳಿಯಲ್ಲಿ ಲಭ್ಯವಾಗಿದೆ. 1,000ಕ್ಕೂ ಅಧಿಕ ಸೈಟ್ ಹಂಚಿಕೆ ಪ್ರಕ್ರಿಯೆಯಲ್ಲಿ ಮೂಡಾದಿಂದ ಸೈಟ್ ಹಂಚಿಕೆ ಪ್ರಕರಣದಲ್ಲಿ ಲೋಪ ಆಗಿದೆ ಅನ್ನೋದಕ್ಕೆ ಸಾಕ್ಷ್ಯ ಇದೆ ಅಂತ ಹೇಳಿ ಇಡಿ ಲೋಕಾಯುಕ್ತಕ್ಕೆ ಪತ್ರ ಬರೆದಿತ್ತು. ಇಡಿಗೆ ಸಿಕ್ಕ ಸಾಕ್ಷ್ಯ ಲೋಕಾಯುಕ್ತಕ್ಕೆ ಯಾಕೆ ಸಿಗಲಿಲ್ಲ ಅನ್ನೋ ಪ್ರಶ್ನೆ ಕೂಡ ಇದ್ದೇ ಇದೆ. ಈ ಪ್ರಶ್ನೆಯೊಂದಿಗೆ ಇವತ್ತಿನ ಮಹಾಭಾರತವನ್ನ ಮುಗಿಸ್ತಾ ಇದ್ದೇನೆ. ನಾಳೆ ಎನಿವೆ ಲೋಕಾಯುಕ್ತದ ಈ ತನಿಖಾ ವರದಿ ಲೋಕಾಯುಕ್ತ ಸಂಸ್ಥೆ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೆ ಕುಟುಂಬಸ್ಥರಿಗೆ ಕ್ಲೀನ್ ಚಿಟ್ ಕೊಡಲಿಕ್ಕೆ ಸಿದ್ಧವಾಗಿದೆ. ಒಂದು ಅರ್ಥದಲ್ಲಿ ಈ ನಡೆ ದೂರುದಾರರಿಗೆ ಅನುಕೂಲವಾಗುತ್ತಾ ಅನ್ನೋ ಕುತೂಹಲ. ಯಾಕಂದ್ರೆ ಈ ಲೋಕಾಯುಕ್ತ ತನಿಖೆ ಬಗ್ಗೆ ಅಸಮಾಧಾನಗೊಂಡಿರುವ ಸ್ನೇಹಮಯಿ ಕೃಷ್ಣ ಅವರು ಈಗ ಆಲ್ರೆಡಿ ಸಿಬಿಐ ತನಿಖೆಗೆ ಅನುಮತಿಯನ್ನ ಕೋರಿ ಕೋರ್ಟ್ನ ಮೊರೆ ಹೋಗಿದ್ದಾರೆ. ಆದರೆ ಹೈಕೋರ್ಟ್ ಈ ಲೋಕಾಯುಕ್ತ ತನಿಖೆ ಬಗ್ಗೆ ವಿಶ್ವಾಸ ಇಡಿ ಅಂತ ಹೇಳಿ ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಸಿದ ಅರ್ಜಿಯನ್ನ ವಜಾ ಮಾಡಿ ಇದೀಗ ಲೋಕಾಯುಕ್ತ ತನಿಖೆ ನಂತರದಲ್ಲಿ ಕೊಡ್ತಾ ಇರುವ ವರದಿಯನ್ನ ಹಿಡಿದು ಮತ್ತೆ ಕೋರ್ಟ್ನ ಕದ ತಟ್ಟುವ ಅವಕಾಶ ಸ್ನೇಹಮಯಿ ಕೃಷ್ಣ ಅವರಿಗಿದೆ. ನೋಡಿ ಸ್ವಾಮಿ, ನೀವು ಹೇಳಿದ್ರಿ ಲೋಕಾಯುಕ್ತ ಸಂಸ್ಥೆಯಿಂದ ನ್ಯಾಯ ಸಿಗಬಹುದು ಅಂತ ಹೇಳಿ, ಆದರೆ ಈ ಪ್ರಕರಣದಲ್ಲಿ ಲೋಕಾಯುಕ್ತ ಸಂಸ್ಥೆ ನ್ಯಾಯ ಕೊಡ್ತಾ ಇಲ್ಲ. ಮುಖ್ಯಮಂತ್ರಿಗಳು ಸೇರಿದಂತೆ ಪ್ರಕರಣದ ಆರೋಪಿಗಳಿಗೆ ಕ್ಲೀನ್ ಚಿಟ್ ಕೊಡ್ಲಿಕ್ಕೆ ಮುಂದಾಗಿದೆ. ಹೀಗಾಗಿ ಸಿಬಿಐ ತನಿಖೆಗೆ ಅವಕಾಶವನ್ನ ಮಾಡಿಕೊಡಿ ಅಂತ ಹೇಳಿ ಸ್ನೇಹಮಯಿ ಕೃಷ್ಣ ಅವರು ಕೋರ್ಟ್ನ ಮೊರೆ ಹೋಗೋ ಸಾಧ್ಯತೆ ಇದೆ. ಆಲ್ರೆಡಿ ಲೋಕಾಯುಕ್ತ ತನಿಖಾ ವರದಿ ಕೋರ್ಟ್ನ ಕೈಗೆ ಸೇರುತ್ತೆ ನಾಳೆ. ಅದನ್ನ ಪರಿಗಣಿಸಿ ಕೋರ್ಟ್ ನಾಳೆ ದಿನ ಸ್ನೇಹಮಯಿ ಕೃಷ್ಣ ಅವರಿಗೆ ಸಿಬಿಐ ತನಿಖೆಗೆ ಕೋರಿರುವ ಅರ್ಜಿಯನ್ನ ಪುರಸ್ಕರಿಸುವ ಸಾಧ್ಯತೆ ಕೂಡ ಇದೆ. ಕೊಟ್ಟೇ ಬಿಡುತ್ತಾ ಗೊತ್ತಿಲ್ಲ. ಕೋರ್ಟ್ನಲ್ಲಿ ಸುದೀರ್ಘ ವಿಚಾರಣೆಗಳಾಗುತ್ತೆ. ಕೋರ್ಟ್ ನಂತರದಲ್ಲಿ ತನ್ನ ವಿವೇಚನೆಗೆ ತಕ್ಕ ತೀರ್ಪನ್ನ ನೀಡುತ್ತೆ. ಆದರೆ ಸ್ನೇಹಮಯಿ ಕೃಷ್ಣ ಅವರಿಗೆ ಒಂದರ್ಥದಲ್ಲಿ ಈ ಒಂದು ಲೋಕಾಯುಕ್ತ ಸಂಸ್ಥೆಯ ವರದಿ ವರದಾನ ಆಗೋ ಸಾಧ್ಯತೆ ಸತ್ಯಕ್ಕಂತೂ ಕಂಡು ಬರ್ತಾ ಇದೆ. ಇನ್ನು ಮತ್ತೊಂದು ಕುತೂಹಲ ಅಂದ್ರೆ ಇಡೀ ಪ್ರಕರಣದಲ್ಲಿ ಸಾಕ್ಷ್ಯಗಳೇ ಇಲ್ಲ ಅಂತ ಹೇಳಿ ಲೋಕಾಯುಕ್ತ ಸಂಸ್ಥೆ ಹೇಳ್ತಾ ಇದೆ. ಆದರೆ ನಿಮಗೆ ನೆನಪಿರಬಹುದು, ಈ ಸುದ್ದಿಯನ್ನ ಕೂಡ ಮೊದಲು ಬ್ರೇಕ್ ಮಾಡಿದ್ದೆ ರಿಪಬ್ಲಿಕ್ ಕನ್ನಡ. ಈ ಪ್ರಕರಣದಲ್ಲಿ ಜಾರಿ ನಿರ್ದೇಶನಾಲಯ ಕೂಡ ಮೂಡಾ ಹಗರಣದ ತನಿಖೆಯನ್ನು ನಡೆಸ್ತಾ ಇದೆ. ಕೆಲವೇ ದಿನಗಳ ಹಿಂದೆ ಜಾರಿ ನಿರ್ದೇಶನಾಲಯ ಲೋಕಾಯುಕ್ತ ಪೊಲೀಸರಿಗೆ ಪತ್ರವೊಂದನ್ನ ಬರೆದಿತ್ತು. ಈ ಪ್ರಕರಣದಲ್ಲಿ 14 ಸೈಟ್ಗಳನ್ನ ಮುಖ್ಯಮಂತ್ರಿಗಳ ಪತ್ನಿಗೆ ಕೊಟ್ಟಿರೋದ್ರಲ್ಲಿ ಲೋಪ ಇದೆ. ಅದಕ್ಕೆ ಪೂರಕವಾದ ಸಾಕ್ಷ್ಯಗಳು ನಮ್ಮ ಬಳಿಯಲ್ಲಿ ಲಭ್ಯವಾಗಿದೆ. 1,000ಕ್ಕೂ ಅಧಿಕ ಸೈಟ್ ಹಂಚಿಕೆ ಪ್ರಕ್ರಿಯೆಯಲ್ಲಿ
ಮೂಡಾದಿಂದ ಸೈಟ್ ಹಂಚಿಕೆ ಪ್ರಕರಣದಲ್ಲಿ ಲೋಪ ಆಗಿದೆ ಅನ್ನೋದಕ್ಕೆ ಸಾಕ್ಷ್ಯ ಇದೆ ಅಂತ ಹೇಳಿ ಇಡಿ ಲೋಕಾಯುಕ್ತಕ್ಕೆ ಪತ್ರ ಬರೆದಿತ್ತು. ಇಡಿಗೆ ಸಿಕ್ಕ ಸಾಕ್ಷ್ಯ ಲೋಕಾಯುಕ್ತಕ್ಕೆ ಯಾಕೆ ಸಿಗಲಿಲ್ಲ ಅನ್ನೋ ಪ್ರಶ್ನೆ ಕೂಡ ಇದ್ದೇ ಇದೆ. ಈ ಪ್ರಶ್ನೆಯೊಂದಿಗೆ ಇವತ್ತಿನ ಮಹಾಭಾರತವನ್ನ ಮುಗಿಸ್ತಾ ಇದ್ದೇನೆ. ನಾಳೆ ಎನಿವೆ ಲೋಕಾಯುಕ್ತದ ಈ ತನಿಖಾ ವರದಿ, ಲೋಕಾಯುಕ್ತ ಸಂಸ್ಥೆ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೆ ಕುಟುಂಬಸ್ಥರಿಗೆ ಕ್ಲೀನ್ ಚಿಟ್ ಕೊಡಲಿಕ್ಕೆ ಸಿದ್ಧವಾಗಿದೆ. ಒಂದರ್ಥದಲ್ಲಿ ಈ ನಡೆ ದೂರುದಾರರಿಗೆ ಅನುಕೂಲವಾಗುತ್ತಾ ಅನ್ನೋ ಕುತೂಹಲ. ಯಾಕಂದ್ರೆ ಈ ಲೋಕಾಯುಕ್ತ ತನಿಖೆ ಬಗ್ಗೆ ಅಸಮಾಧಾನಗೊಂಡಿರುವ ಸ್ನೇಹಮಯಿ ಕೃಷ್ಣ ಅವರು ಈಗ ಆಲ್ರೆಡಿ ಸಿಬಿಐ ತನಿಖೆಗೆ ಅನುಮತಿಯನ್ನ ಕೋರಿ ಕೋರ್ಟ್ನ ಮೊರೆ ಹೋಗಿದ್ದಾರೆ. ಆದರೆ ಹೈಕೋರ್ಟ್ ಈ ಲೋಕಾಯುಕ್ತ ತನಿಖೆ ಬಗ್ಗೆ ವಿಶ್ವಾಸ ಇಡಿ ಅಂತ ಹೇಳಿ ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಸಿದ್ದ ಅರ್ಜಿಯನ್ನ ವಜಾ ಮಾಡಿ ಇದೀಗ ಲೋಕಾಯುಕ್ತ ತನಿಖೆ ನಂತರದಲ್ಲಿ ಕೊಡ್ತಾ ಇರುವ ವರದಿಯನ್ನ ಹಿಡಿದು ಮತ್ತೆ ಕೋರ್ಟ್ನ ಕದ ತಟ್ಟುವ ಅವಕಾಶ ಸ್ನೇಹಮಯಿ ಕೃಷ್ಣ ಅವರಿಗಿದೆ. ನೋಡಿ ಸ್ವಾಮಿ, ನೀವು ಹೇಳಿದ್ರಿ ಲೋಕಾಯುಕ್ತ ಸಂಸ್ಥೆಯಿಂದ ನ್ಯಾಯ ಸಿಗಬಹುದು ಅಂತ ಹೇಳಿ, ಆದರೆ ಈ ಪ್ರಕರಣದಲ್ಲಿ ಲೋಕಾಯುಕ್ತ ಸಂಸ್ಥೆ ನ್ಯಾಯ ಕೊಡ್ತಾ ಇಲ್ಲ. ಮುಖ್ಯಮಂತ್ರಿಗಳು ಸೇರಿದಂತೆ ಪ್ರಕರಣದ ಆರೋಪಿಗಳಿಗೆ ಕ್ಲೀನ್ ಚಿಟ್ ಕೊಡ್ಲಿಕ್ಕೆ ಮುಂದಾಗಿದೆ. ಹೀಗಾಗಿ ಸಿಬಿಐ ತನಿಖೆಗೆ ಅವಕಾಶವನ್ನ ಮಾಡಿಕೊಡಿ ಅಂತ ಹೇಳಿ ಸ್ನೇಹಮಯಿ ಕೃಷ್ಣ ಅವರು ಕೋರ್ಟ್ನ ಮೊರೆ ಹೋಗೋ ಸಾಧ್ಯತೆ ಇದೆ. ಆಲ್ರೆಡಿ ಲೋಕಾಯುಕ್ತ ತನಿಖಾ ವರದಿ ಕೋರ್ಟ್ನ ಕೈಗೆ ಸೇರುತ್ತೆ ನಾಳೆ. ಅದನ್ನ ಪರಿಗಣಿಸಿ ಕೋರ್ಟ್ ನಾಳೆ ದಿನ ಸ್ನೇಹಮಯಿ ಕೃಷ್ಣ ಅವರಿಗೆ ಸಿಬಿಐ ತನಿಖೆಗೆ ಕೋರಿರುವ ಅರ್ಜಿಯನ್ನ ಪುರಸ್ಕರಿಸುವ ಸಾಧ್ಯತೆ ಕೂಡ ಇದೆ. ಕೊಟ್ಟೇ ಬಿಡುತ್ತಾ ಗೊತ್ತಿಲ್ಲ. ಕೋರ್ಟ್ನಲ್ಲಿ ಸುದೀರ್ಘ ವಿಚಾರಣೆಗಳಾಗುತ್ತೆ. ಕೋರ್ಟ್ ನಂತರದಲ್ಲಿ ತನ್ನ ವಿವೇಚನೆಗೆ ತಕ್ಕ ತೀರ್ಪನ್ನ ನೀಡುತ್ತೆ. ಆದರೆ ಸ್ನೇಹಮಯಿ ಕೃಷ್ಣ ಅವರಿಗೆ ಒಂದರ್ಥದಲ್ಲಿ ಈ ಒಂದು ಲೋಕಾಯುಕ್ತ ಸಂಸ್ಥೆಯ ವರದಿ ವರದಾನ ಆಗೋ ಸಾಧ್ಯತೆ ಸದ್ಯಕ್ಕಂತೂ ಕಂಡು ಬರ್ತಾ ಇದೆ. ಇನ್ನು ಮತ್ತೊಂದು ಕುತೂಹಲ ಅಂದರೆ ಇಡೀ ಪ್ರಕರಣದಲ್ಲಿ ಸಾಕ್ಷ್ಯಗಳೇ ಇಲ್ಲ ಅಂತ ಹೇಳಿ ಲೋಕಾಯುಕ್ತ ಸಂಸ್ಥೆ ಹೇಳ್ತಾ ಇದೆ. ಆದರೆ ನಿಮಗೆ ನೆನಪಿರಬಹುದು, ಈ ಸುದ್ದಿಯನ್ನ ಕೂಡ ಮೊದಲು ಬ್ರೇಕ್ ಮಾಡಿದ್ದೆ ರಿಪಬ್ಲಿಕ್ ಕನ್ನಡ. ಈ ಪ್ರಕರಣದಲ್ಲಿ ಜಾರಿ ನಿರ್ದೇಶನಾಲಯ ಕೂಡ ಮೂಡಾ ಹಗರಣದ ತನಿಖೆಯನ್ನ ನಡೆಸ್ತಾ ಇದೆ. ಕೆಲವೇ ದಿನಗಳ ಹಿಂದೆ ಜಾರಿ ನಿರ್ದೇಶನಾಲಯ ಲೋಕಾಯುಕ್ತ ಪೊಲೀಸರಿಗೆ ಪತ್ರವೊಂದನ್ನ ಬರೆದಿತ್ತು. ಈ ಪ್ರಕರಣದಲ್ಲಿ 14 ಸೈಟ್ಗಳನ್ನ ಮುಖ್ಯಮಂತ್ರಿಗಳ ಪತ್ನಿಗೆ ಕೊಟ್ಟಿರೋದ್ರಲ್ಲಿ ಲೋಪ ಇದೆ. ಅದಕ್ಕೆ ಪೂರಕವಾದ ಸಾಕ್ಷ್ಯಗಳು ನಮ್ಮ ಬಳಿಯಲ್ಲಿ ಲಭ್ಯವಾಗಿದೆ. 1,000ಕ್ಕೂ ಅಧಿಕ ಸೈಟ್ ಹಂಚಿಕೆ ಪ್ರಕ್ರಿಯೆಯಲ್ಲಿ ಮೂಡಾದಿಂದ ಸೈಟ್ ಹಂಚಿಕೆ ಪ್ರಕರಣದಲ್ಲಿ ಲೋಪ ಆಗಿದೆ ಅನ್ನೋದಕ್ಕೆ ಸಾಕ್ಷ್ಯ ಇದೆ ಅಂತ ಹೇಳಿ ಇಡಿ ಲೋಕಾಯುಕ್ತಕ್ಕೆ ಪತ್ರ ಬರೆದಿತ್ತು. ಇಡಿಗೆ ಸಿಕ್ಕ ಸಾಕ್ಷ್ಯ ಲೋಕಾಯುಕ್ತಕ್ಕೆ ಯಾಕೆ ಸಿಗಲಿಲ್ಲ ಅನ್ನೋ ಪ್ರಶ್ನೆ ಕೂಡ ಇದ್ದೇ ಇದೆ. ಈ ಪ್ರಶ್ನೆಯೊಂದಿಗೆ ಇವತ್ತಿನ ಮಹಾಭಾರತವನ್ನ ಮುಗಿಸ್ತಾ ಇದ್ದೇನೆ. ನಾಳೆ ಎನಿವೆ ಲೋಕಾಯುಕ್ತದ ಈ ತನಿಖಾ ವರದಿ, ಲೋಕಾಯುಕ್ತ ಸಂಸ್ಥೆ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೆ ಕುಟುಂಬಸ್ಥರಿಗೆ ಕ್ಲೀನ್ ಚಿಟ್ ಕೊಡಲಿಕ್ಕೆ ಸಿದ್ಧವಾಗಿದೆ. ಒಂದರ್ಥದಲ್ಲಿ ಈ ನಡೆ ದೂರುದಾರರಿಗೆ ಅನುಕೂಲವಾಗುತ್ತಾ ಅನ್ನೋ ಕುತೂಹಲ. ಯಾಕಂದ್ರೆ ಈ ಲೋಕಾಯುಕ್ತ ತನಿಖೆ ಬಗ್ಗೆ ಅಸಮಾಧಾನಗೊಂಡಿರುವ ಸ್ನೇಹಮಯಿ ಕೃಷ್ಣ ಅವರು ಈಗ ಆಲ್ರೆಡಿ ಸಿಬಿಐ ತನಿಖೆಗೆ ಅನುಮತಿಯನ್ನ ಕೋರಿ ಕೋರ್ಟ್ನ ಮೊರೆ ಹೋಗಿದ್ದಾರೆ. ಆದರೆ ಹೈಕೋರ್ಟ್ ಈ ಲೋಕಾಯುಕ್ತ ತನಿಖೆ ಬಗ್ಗೆ ವಿಶ್ವಾಸ ಇಡಿ ಅಂತ ಹೇಳಿ ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಸಿದ್ದ ಅರ್ಜಿಯನ್ನ ವಜಾ ಮಾಡಿ ಇದೀಗ ಲೋಕಾಯುಕ್ತ ತನಿಖೆ ನಂತರದಲ್ಲಿ ಕೊಡ್ತಾ ಇರುವ ವರದಿಯನ್ನ ಹಿಡಿದು ಮತ್ತೆ ಕೋರ್ಟ್ನ ಕದ ತಟ್ಟುವ ಅವಕಾಶ ಸ್ನೇಹಮಯಿ ಕೃಷ್ಣ ಅವರಿಗಿದೆ. ನೋಡಿ ಸ್ವಾಮಿ, ನೀವು ಹೇಳಿದ್ರಿ ಲೋಕಾಯುಕ್ತ ಸಂಸ್ಥೆಯಿಂದ ನ್ಯಾಯ ಸಿಗಬಹುದು ಅಂತ ಹೇಳಿ, ಆದರೆ ಈ ಪ್ರಕರಣದಲ್ಲಿ ಲೋಕಾಯುಕ್ತ ಸಂಸ್ಥೆ ನ್ಯಾಯ ಕೊಡ್ತಾ ಇಲ್ಲ. ಮುಖ್ಯಮಂತ್ರಿಗಳು ಸೇರಿದಂತೆ ಪ್ರಕರಣದ ಆರೋಪಿಗಳಿಗೆ ಕ್ಲೀನ್ ಚಿಟ್ ಕೊಡ್ಲಿಕ್ಕೆ ಮುಂದಾಗಿದೆ. ಹೀಗಾಗಿ ಸಿಬಿಐ ತನಿಖೆಗೆ ಅವಕಾಶವನ್ನ ಮಾಡಿಕೊಡಿ ಅಂತ ಹೇಳಿ ಸ್ನೇಹಮಯಿ ಕೃಷ್ಣ ಅವರು ಕೋರ್ಟ್ನ ಮೊರೆ ಹೋಗೋ ಸಾಧ್ಯತೆ ಇದೆ. ಆಲ್ರೆಡಿ ಲೋಕಾಯುಕ್ತ ತನಿಖಾ ವರದಿ ಕೋರ್ಟ್ನ ಕೈಗೆ ಸೇರುತ್ತೆ ನಾಳೆ. ಅದನ್ನ ಪರಿಗಣಿಸಿ